ಸರ್ಕಾರದ CBI ಆಗಿರ್ಬೋದು, ಕೊನೆಗೆ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದರು JPC ನೇಮಿಸ್ರಿ ಅದಂತ ಏನೇನು ಅವ್ಯವಹಾರಗಳಾಗಿದೆ CBIಯಲ್ಲಿ ಅಂತೇಳಿ ಮಾಡಲಿಲ್ಲ. ಯಾಕೆ ಇದೆಲ್ಲ ಇತ್ತಪ್ಪ ಅಂತಂದ್ರೆ ಈ ಮಾಧವಿಪುರಿ ಬುಚ್ ಮತ್ತು ಇವರ ಪತಿ ಇವರೆಲ್ಲರೂ ಈ ಸೆಬಿಯನ್ನು ನಮಗೆ ಹೆಂಗೆ ಬೇಕೋ ಹಂಗೆ ಮೌಲ್ಡ್ ಮಾಡ್ಕೊಂಡು ಹೋದಂಥದ್ದು ಅಂತ ಆರೋಪಗಳು ವಿರೋಧ ಪಕ್ಷದವ್ರು ಮಾಡ್ತಾಯಿದ್ರು. ಅಲ್ಲಿಯ ಷೇರುದಾರರು ಸಹಿತ ಹೆಚ್ಚು ಕಡಿಮೆ ಇವನ್ನೊಂದು ಮಾತಿಲ್ಲ ನಾನು ನಿಮಗೆ ಜ್ಞಾಪಕ ತರಬೇಕಂತೇನಪ್ಪ ಅಂತಂದ್ರೆ ಈ ದೇಶದ ಅತಿ ಬುದ್ಧಿವಂತ ಮಿಡಲ್ ಕ್ಲಾಸ್ ಮತ್ತು ಹೈಯರ್ ಮಿಡಲ್ ಕ್ಲಾಸ್ ಅಥವಾ ಹೈಯರ್ ಕ್ಲಾಸ್ ಜನ ಹೆಚ್ಚು ಕಡಿಮೆ 1 ಕೋಟಿ ಮೀರಿ ಈ ಒಂದು ಶೇರ್ ಮಾರ್ಕೆಟಲ್ಲಿ ತಮ್ಮ ವ್ಯವಹಾರಗಳು ಮಾಡ್ತಾ ಇದ್ದಾರೆ ಅನ್ನೋದು ನೀವು ಗಮನಿಸಬೇಕಾಗಿದೆ. ಆ ಕೋಟಿ ಷೇರುದಾರರು ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡುವಂಥವ್ರು ಅದರಲ್ಲೇ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಅವರು ಇದ್ದಾರೆ. ಏನೋ ಒಂದು ಆಸೆ ಒಂದಿಷ್ಟು ಹೆಚ್ಚು ಏನೋ ಶೇರ್ ಮಾರ್ಕೆಟ್ ಹೆಚ್ಚಾದ್ರೆ ಒಂದಿಷ್ಟು ಲಾಭ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಹೀಗಾಗಿ ಇಡೀ ದೇಶದ ಅರ್ಥವ್ಯವಸ್ಥೆ ಸೆಬಿ ಕೈಯಲ್ಲಿದೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ನಂಬಿಕೆ. ಆದರೆ ಈ ಸೆಬಿ ಮೇಲೆ ವಿಶ್ವಾಸ ಹೋಗುವಂಗೆ ಯಾಕಂದ್ರೆ ಇಲ್ಲಿವರೆಗೆ ಏನಿತ್ತಪ್ಪ ಅಂದ್ರೆ ಆ ನಿಯಂತ್ರಣ ಮಾಡೋದಕ್ಕೆ ವಿಶೇಷವಾಗಿ ಸರ್ಕಾರ IAS ಅಧಿಕಾರಿಗಳನ್ನು ಮತ್ತನ್ನು ಪಾರದರ್ಶಕವಾಗಿರಲಿ ಅಂತೇಳಿ ನೇಮಿಸ್ತಾ ಇತ್ತು. ಆದರೆ ಈ ಸಲ ಮಾತ್ರ ಈ ಕಂಪ್ನಿಗಳಿಗೆ ಸಂಬಂಧಿಸಿದಂಥ ಈ ಮಾಧವಿಪುರಿ ಬುಚ್ ಅವ್ರನ್ನ ಇಲ್ಲಿ ನೇಮಿಸಿದ್ರು 3 ವರ್ಷ ತನಕ. ಈ ಕಳೆದ 3 ವರ್ಷಗಳು ಏನೇನು ಆಯಿತು ಸೆಬಿಯಲ್ಲಿ ಅನ್ನೋದನ್ನು ಇದು ಎಲ್ಲದೂ ತನಿಖೆ ಆಗಬೇಕಾಗಿದೆ ಇವತ್ತು, ಒಂದಲ್ಲ ಎರಡಲ್ಲ. ಯಾಕಂತಂದ್ರೆ ಅದ್ರ ನಿಮಗೆ ಗೊತ್ತದ ಶಾರ್ಟ್ ಸೆಲ್ಲರ್ ಹಿಡನ್ಬರ್ಗ್ ಏನು ಮಾತಾಡಿದ್ದೀನಿ ಅದನ್ನು ಅದು ಆರೋಪ ಮಾಡಿದ್ದದ ಸಾಕಷ್ಟು ಸಾಗರೋತ್ತರ ಆದಂತಹ ಅನೇಕ ಹೂಡಿಕೆದಾರರಲ್ಲೇ ಅಥವಾ ಇನ್ವೆಸ್ಟರ್ಸ್ಗಳೇ ಅನುಕೂಲವಾಗಿ ನಡ್ಕೊಂಡಿದ್ದಾರೆ. ಸೆಲ್ಗಳ ಒಂದು ಇದನ್ನು ಮಾಡ್ಕೊಂಡು ಮಾರಾಟ ಮಾಡುವಂಥದ್ದು ಶಾರ್ಟ್ ಸೆಲ್ಲಿಂಗ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಂಥ ಕಂಪ್ನಿಗಳು ಅವಕಾಶ ಕೊಟ್ಟಿದ್ದಾರೆ ಇವರು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಆರೋಪಗಳಿದ್ದಾವೆ ಅವ್ರ ಮೇಲೆ. ಅಂದ್ರೆ ಇವರು ಕಂಪ್ನಿಗಳಿಗೆ ಸಂಬಂಧಿಸಿದಂಥ ವ್ಯಕ್ತಿಯಾಗಿದ್ದರು. ಇವರಿಂದ ಒಂದು ಪ್ರಾಮಾಣಿಕವಾದಂಥ ಆಡಳಿತ ಮಾಡಲಿಕ್ಕೆ ಆಗಿಲ್ಲ. ಸಾಕಷ್ಟು ಅವ್ಯವಹಾರಗಳಾಗಿದೆ. ಅದು ಕೆಲವೊಂದು ಕಂಪ್ನಿಗಳಿಗೆ ಅದು ಬೇಕಾದ ಕಂಪ್ನಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಸಾಕಷ್ಟು ವ್ಯವಹಾರಗಳು ಮಾಡಿಸಿದ್ದಾರೆ ಅನ್ನುವಂಥ ಆರೋಪಗಳಿದ್ದು. ಈ ದಿಶೆಯಲ್ಲಿ ರಾಹುಲ್ ಅವರು ಸಾಕಷ್ಟು ಈ ಪಾರ್ಲಿಮೆಂಟ್ದಲ್ಲ ಮೋದಿ ಅದಾಳಿ ಅಂತೇಳು ಮತ್ತೇನೋ ಹೇಳಿ ಶಾರ್ಟ್ ಸೆಲ್ಲಿಂಗ್ದಾಯಿತು ಇನ್ನುಳಿದಾಯಿತು ಅನೇಕ ಆರೋಪಗಳನ್ನು ಮಾಡಿದರು. ಆದರೆ ಇಲ್ಲಿವರೆಗೆ ಮೋದಿಯವರು ಮೌನ ವಿಷಯದಲ್ಲೇ ಎಷ್ಟೋ ಮಾತಾಡಿದ್ರು ಮೌನ. ಅದ್ರ ವಿಷಯ ತೆಗೆದ್ರೆ ಬಂದ್ ಮಾಡಿಬಿಟ್ಟಿದ್ರು ಅವರು ಮೋದಿಯವರು. ನೀವು ನೋಡಿರ್ಬೋದು ಆ ಸಮಯದಲ್ಲ ಏನು ಇವತ್ತು ವಿಷಯ ಬಾಯ್ಬಿಡ್ತಾ ಇಲ್ಲ ಮೋದಿಯವರು. ಈ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತೊಂದು FIR ಹೊರದಿದ್ದಾರೆ. ಅದು ಪತ್ರಕರ್ತ ಸಪನ್ ಶ್ರೀವಾಸ್ತವ್ ಅನ್ನುವಂಥವ್ರು. ಅವರಿದ್ದಂಥವರು ಏನಪ್ಪ ಅಂತಂದ್ರೆ ಈ CBIಗೆ ಅವರು ಇವ್ರ ಜೊತೆಗೆ ಇನ್ನೂ 5 ಅಧಿಕಾರಿಗಳ ಮೇಲೆ